ಓಂ ನಮಃ ಸಿದ್ಧೇಭ್ಯಃ. ಎಲ್ಲರಿಗೂ ಜಯ ಜಿನೇಂದ್ರ. ಸರ್ವಾರ್ಥ ಸಿದ್ಧಿ 10 ಅಧ್ಯಾಯದಲ್ಲಿ 6 ಅಧ್ಯಾಯಗಳ ವಿಷಯ ನಿರೂಪಣೆಯನ್ನು ನಾವು ತಿಳಿದುಕೊಂಡಿದ್ದೇವೆ. ಇವತ್ತು 7ನೆಯ ಅಧ್ಯಾಯದಲ್ಲಿ ಯಾವ ವಿಷಯಗಳು ಕಂಡುಬರುತ್ತದೆ ಎಂದು ತಿಳಿದುಕೊಳ್ಳೋಣ. ಇದರಲ್ಲಿ ವ್ರತಗಳನ್ನು ಮತ್ತು ಅವುಗಳ ಅತಿಚಾರಗಳನ್ನು ವಿವರಿಸಿದ್ದಾರೆ. ಹಿಂಸೆ, ಅಸತ್ಯ, ಕಳ್ಳತನ, ಅಬ್ರಹ್ಮಚರ್ಯ ಮತ್ತು ಪರಿಗ್ರಹಗಳಿಂದ ದೂರವಾಗುವುದೇ ವ್ರತವೆನಿಸಿಕೊಳ್ಳುತ್ತದೆ. ವ್ರತದಲ್ಲಿ ಏಕದೇಶವೆಂದರೆ ಪೂರ್ಣ ವ್ರತವಲ್ಲದ್ದು ಎಂದಾಗುತ್ತದೆ. ಹಿಂಸಾದಿಗಳಿಂದ ಏಕದೇಶ ನಿವೃತ್ತಿಯಾಗುವುದು ಅಂದರೆ ಒಂದು ಅಂಶದಿಂದ ದೂರ ಆಗುವುದು ಅನುವ್ರತವೆನಿಸುತ್ತದೆ. ಎಲ್ಲ ಬಗೆಗಳಿಂದ ನಿವೃತ್ತಿಯಾಗುವುದು ಮಹಾವ್ರತವೆನಿಸುತ್ತದೆ. ಪ್ರತಿಯೊಂದು ವ್ರತಕ್ಕೂ 5 ಭಾವನೆಗಳಿವೆ. ವಚನಗುಪ್ತಿ, ಮನೋಗುಪ್ತಿ, ಈರ್ಯ ಸಮಿತಿ, ಆಧಾನ ನಿಕ್ಷೇಪಣ ಸಮಿತಿ ಮತ್ತು ಅಲೋಕಿತ ಪಾನ ಭೋಜನ ಅಹಿಂಸಾ ವ್ರತದ 5 ಭಾವನೆಗಳು. ಕ್ರೋಧ ಪ್ರತ್ಯಾಖ್ಯಾನ, ಲೋಭ ಪ್ರತ್ಯಾಖ್ಯಾನ, ಭೀರುತ್ವ ಪ್ರತ್ಯಾಖ್ಯಾನ, ಹಾಸ್ಯ ಪ್ರತ್ಯಾಖ್ಯಾನ ಮತ್ತು ಅನುಚಿತ ಭಾಷಣ ಇವು ಸತ್ಯ ವ್ರತದ 5 ಭಾವನೆಗಳು. ಶೂನ್ಯಾಗಾರವಾಸ, ವಿಮೋಚಿತವಾಸ, ಪರೋಪಧಾರಕರಣ, ಭೈಕ್ಷ್ಯ ಮತ್ತು ಸಾಧರ್ಮ ವಿಸಂವಾದ ಇವು ಅಚೌರ್ಯ ವ್ರತದ 5 ಭಾವನೆಗಳು. ಸ್ತ್ರೀರಾಗ ಕಥನಾಶ್ರವಣ ತ್ಯಾಗ, ತನ್ಮನೋಹರಾಂಗ ನಿರೀಕ್ಷಿತ ತ್ಯಾಗ, ಪೂರ್ವರಥಾನುಸ್ಮರಣ ತ್ಯಾಗ, ವೈಶಿಷ್ಟ ರಸತ್ಯಾಗ ಮತ್ತು ಸ್ವಶರೀರ ಸಂಸ್ಕಾರ ತ್ಯಾಗ ಇವು ಬ್ರಹ್ಮಚರ್ಯ ವ್ರತದ 5 ಭಾವನೆಗಳು. ಸ್ಪರ್ಶವಿಲ್ಲದಿರುವುದು ಮೊದಲಾದ 5 ಇಂದ್ರಿಯಗಳ ಇಷ್ಟ ಮತ್ತು ಅನಿಷ್ಟ ಸ್ಪರ್ಶ ಮೊದಲಾದ 5 ವಿಷಯಗಳು ಉಂಟಾದ ಮೇಲೆ ರಾಗ ಮತ್ತು ದ್ವೇಷಗಳನ್ನು ಬಿಟ್ಟು ಬಿಡುವುದು ಅಪರಿಗ್ರಹ ವ್ರತದ 5 ಭಾವನೆಗಳಾಗಿವೆ. ಹಿಂಸೆ ಮೊದಲಾದವು ದುಃಖಕ್ಕೆ ಕಾರಣವಾಗಿದೆ. ವಿಷಯ ಸುಖವನ್ನು ಅನುಭವಿಸುವಾಗ ಆಗುವ ಸುಖ ನಿಜವಾದ ಸುಖವಲ್ಲ, ಸುಖದಂತೆ ಕಂಡುಬರುತ್ತದೆ. ಹೆಣ್ಣನ್ನು ಕರೆಯುವಾಗ ಹಿತವಾಗಿ ಸುಖದಂತೆ ಕಾಣುತ್ತದೆ, ಆದರೆ ಸ್ವಲ್ಪ ಕಾಲದ ನಂತರ ಮತ್ತೆ ದುಃಖವೇ ಆರಂಭಿಸುತ್ತದೆ. ಪ್ರಾಣಿಗಳಲ್ಲಿ ಮೈತ್ರಿ, ಗುಣವಂತರಲ್ಲಿ ಪ್ರಮೋದ, ಕಷ್ಟದಲ್ಲಿರುವವರನ್ನು ಕಂಡು ಕರುಣೆ ಮತ್ತು ಅವಿನೀತರಲ್ಲಿ ಮಧ್ಯಸ್ಥ ಭಾವನೆಗಳನ್ನು ತೋರಿಸಬೇಕು. ಜಗತ್ತಿನ ಸ್ವಭಾವ ಅನಾದಿಯಾದದ್ದು. ಅದೇ ವ್ಯತ್ರಾಸನ, ಝಲ್ಲರಿ ಮತ್ತು ಮೃದಂಗಗಳಂತೆ ಇದೆ. ಈ ಅನಾದಿ ಸಂಸಾರದಲ್ಲಿ ಜೀವನು ಅನಂತ ಕಾಲದವರೆಗೆ ನಾನಾ ಯೋನಿಗಳಲ್ಲಿ ದುಃಖವನ್ನು ಪುನಃ ಪುನಃ ಅನುಭವಿಸುತ್ತಾ ಭ್ರಮಣ ಮಾಡುತ್ತಾನೆ. ಪ್ರಮಾದದಿಂದ ಕೂಡಿರುವ ಆತ್ಮನ ಪರಿಣಾಮಕ್ಕೆ ಪ್ರಮತ್ತ ಎನ್ನುತ್ತಾರೆ. ಪ್ರಮತ್ತದ ಯೋಗಕ್ಕೆ ಪ್ರಮತ್ತ ಯೋಗವೆಂದು ಹೆಸರು.
ಇದರ ಸಂಬಂಧದಿಂದ ಇಂದ್ರಿಯವೇ ಮೊದಲಾದ 10 ಪ್ರಾಣಗಳನ್ನು ಯಥಾಸಂಭವವಾಗಿ ದೂರ ಮಾಡುವುದು ಹಿಂಸೆ ಎನಿಸುತ್ತದೆ. ಹಿರಿಯ ಸಮಿತಿಯನ್ನು ಆಚರಿಸುವಾಗ ಅಕಸ್ಮಾತ್ ಸಾಧುವಿಗೆ ತಿಳಿಯದಂತೆ ಹೆಜ್ಜೆಯ ಅಡಿಗೆ ಸಿಕ್ಕ ಯಾವುದಾದರೂ ಇರುವೆ ಮೊದಲಾದ ಸಣ್ಣ ಜೀವಿಗಳು ಸತ್ತರೆ ಅದರ ನಿಮಿತ್ತದಿಂದ ಬಂಧವಾಗುವುದೆಂದು ಆಗಮದಲ್ಲಿ ಹೇಳಲಿಲ್ಲ. ಮೋಹವು ಪರಿಗ್ರಹವಾಗಿರುವಂತೆ ರಾಗಾದಿ ಪರಿಣಾಮಗಳನ್ನು ಹಿಂಸೆ ಎಂದು ಹೇಳಿದ್ದಾರೆ. ಸತ್ ಎಂದರೆ ಪ್ರಮತ್ತ, ಅಸತ್ ಎಂದರೆ ಅಪ್ರಮತ್ತ ಎಂದು ಆಗುತ್ತದೆ. ಹಾಗೆಯೇ ಋತ ಎಂದರೆ ಸತ್ಯ, ಆಋತ ಎಂದರೆ ಸುಳ್ಳು ಎಂದಾಗುತ್ತದೆ. ನಾವು ಕೊಡದೇ ಇರುವ ವಸ್ತುವನ್ನು ತೆಗೆದುಕೊಳ್ಳುವುದು ಆದತ್ತ ದಾನವೆನಿಸುತ್ತದೆ, ಅಂದರೆ ಕಳ್ಳತನ ಎನಿಸುತ್ತದೆ. ಸಂಕ್ಲೇಶ ರೂಪದಿಂದ ಪರಿಣಾಮದಿಂದ ಕೂಡಿ ಕೆಲಸ ನಡೆದರೆ ಅದು ಸ್ಥೇಯವೆನಿಸುತ್ತದೆ, ಅಂದರೆ ಕಳ್ಳತನಕ್ಕೆ ಸ್ಥೇಯ ಎಂದು ಹೆಸರು. ಚಾರಿತ್ರ ಮೋಹನೀಯವು ಉದಯವಾದ ನಂತರ ರಾಗದ ಪರಿಣಾಮದಿಂದ ಕೂಡಿರುವ ಸ್ತ್ರೀ ಮತ್ತು ಪುರುಷರಿಗೆ ಒಬ್ಬರಿಗೊಬ್ಬರು ಮುಟ್ಟುವ ಅಪೇಕ್ಷೆ ಉಂಟಾಗುವುದು ಮೈಥುನವೆನಿಸಿಕೊಳ್ಳುತ್ತದೆ. ಮೈಥುನದ ಕಾರ್ಯವಾಗಿರುವ ಮೈಥುನವೇ ಅಬ್ರಹ್ಮಚರ್ಯವೆನಿಸುತ್ತದೆ. ಆ ಬ್ರಹ್ಮಚಾರ್ಯದಲ್ಲಿ ಹಿಂಸಾದಿ ಎಲ್ಲ ಪಾಪ ಕಾರ್ಯಗಳು ಕೂಡಿರುತ್ತವೆ. ಇದನ್ನು ಬಿಡುವುದೇ ಬ್ರಹ್ಮಚರ್ಯ ವ್ರತವೆನಿಸುತ್ತದೆ. ಚೇತನ ಬಾಹ್ಯ ವಸ್ತುಗಳ ಮೇಲಿನ ಮಮತೆಯೇ ಪರಿಗ್ರಹ. ಸಮಸ್ತ ದೋಷಗಳು ಪರಿಗ್ರಹದ ಮೂಲಕವೇ ಉಂಟಾಗುತ್ತದೆ. ಪರಿಗ್ರಹವನ್ನು ಬಿಡುವುದೇ ಅಪರಿಗ್ರಹವೆನಿಸುತ್ತದೆ. ಶಲ್ಯವೆಂದರೆ ವೇದನೆಯುಂಟು ಮಾಡುವ ವಸ್ತುವೆಂದು ಅರ್ಥವಾಗುತ್ತದೆ. ಶರೀರ ಮತ್ತು ಮನಸ್ಸುಗಳಿಗೆ ಸಂಬಂಧಿಸಿದ ಬಾಧೆಗಳಿಗೆ ಕಾರಣವಾಗಿ ಕರ್ಮೋದಯದಿಂದ ಹುಟ್ಟುವ ವಿಕಾರವನ್ನು ಶಲ್ಯವೆನ್ನುತ್ತಾರೆ. ಇದರಲ್ಲಿ ಮಾಯ, ನಿಧಾನ ಮತ್ತು ಮಿಥ್ಯ ಎಂದು 3 ಬಗೆಯಿದೆ. ಈ ಶಲ್ಯ ಇಲ್ಲದವನೇ ವ್ರತಿ ಎನಿಸುತ್ತಾನೆ. ವ್ರತಿಗಳು ಆಗರ ಮತ್ತು ಅನಗಾರ ಎಂದು 2 ಬಗೆಯಾಗಿದೆ. ಆಶ್ರಯ ಬಯಸುವವನು ಆಗರ. ಆಗರ ಎಂದರೆ ಗೃಹ ಶ್ರಾವಕರು, ಆಗರ ವ್ರತಿಗಳು. ಅನಗಾರ ಎಂದರೆ ಗೃಹ ತ್ಯಾಗವನ್ನು ಮಾಡಿದವರು. ಮುನಿಗಳು ಅನಗಾರ ರತಿಗಳು, ದ್ವಿಗ್ರತಿ, ದೇಶರತಿ ಮತ್ತು ಅನರ್ಥ ದಂಡರತಿ ಇವು 3 ಗುಣ ವ್ರತಗಳು. ಸಾಮಾಯಿಕ ಪುರುಷೋಪವಾಸ, ಉಪಭೋಗ ಪರಿಣಾಮ ಮತ್ತು ಅತಿಥಿ ಸಂವಿಭಾಗ ವ್ರತವನ್ನು ಆಚರಿಸತಕ್ಕವರು ವಿರತಾವಿರತವೆನಿಸಿಕೊಳ್ಳುತ್ತಾರೆ. ಮರಣದ ನಂತರವೇ ಮಾರಣಾಂತವು. ಈ ಮಾರಣಾಂತವನ್ನೇ ಪ್ರಯೋಜನವನ್ನಾಗಿ ಹೊಂದಿರುವವನನ್ನು ಮಾರಣಾಂತಕಿ ಎಂದು ಹೇಳುತ್ತಾರೆ. ಇದನ್ನು ಕೈಗೊಳ್ಳುವುದೇ ಸಲ್ಲೇಖನವೆಂದು ಹೇಳುತ್ತಾರೆ. ಶಂಕೆ, ಕಾಂಕ್ಷೆ, ವಿಚಿಕಿತ್ಸೆ, ಅನ್ಯದೃಷ್ಟಿ ಪ್ರಶಂಸೆ ಮತ್ತು ಅನ್ಯದೃಷ್ಟಿ ಸಂಸ್ತವ ಇವು ಸಮ್ಯಕ್ ದೃಷ್ಟಿಗಳ ಅತಿಚಾರಗಳಾಗಿವೆ. ಅಹಿಂಸಾದಿ ಎಲ್ಲ ವ್ರತಗಳಿಗೂ 5 ಅತಿಚಾರಗಳಿವೆ. ತನಗೆ ಮತ್ತು ಇತರರಿಗೆ ಅನುಗ್ರಹ ತೋರಿಸುವುದು,
ಉಪಕಾರವೆನಿಸುತ್ತದೆ. ದಾನ ನೀಡುವುದರಿಂದ ಪುಣ್ಯ ಸಂಚಯವಾಗಿ ತನ್ನ ಉಪಕಾರವಾಗುತ್ತದೆ. ಇತರರಿಗೆ ದಾನ ಕೊಡುವುದರಿಂದ ಅವರಿಗೆ ಸಮ್ಯಜ್ಞಾನ ಮೊದಲಾದವು ವೃದ್ಧಿಯಾಗಿ ಪರರಿಗೆ ಉಪಕಾರವಾಗುತ್ತದೆ. ವಿಧಿ, ಧ್ಯೇಯ, ದಾತ ಮತ್ತು ಪಾತ್ರಗಳ ವಿಶೇಷತೆಯಿಂದ ಅದರ ವಿಶೇಷತೆ ಉಂಟಾಗುತ್ತದೆ. ಇವೇ ಮೊದಲಾದ ವಿಷಯಗಳನ್ನು ಸರ್ವಾರ್ಥ ಸಿದ್ಧಿ 7ನೆಯ ಅಧ್ಯಾಯದಲ್ಲಿ ನಿರೂಪಿಸಿದ್ದಾರೆ. ಎಲ್ಲರಿಗೂ ಜಯ ಜಿನೇಂದ್ರ.